ನಮಸ್ತೆ ವೀಕ್ಷಕರೇ, ನಾನಿವಾಗ ಕಡಲೆಕಾಳು ಪಲ್ಯನ ಮಾಡ್ತೀನಿ. ನಾನು ಕಡಲೆಕಾಳನ್ನು ತೊಗೊಂಡು ಇವನ್ನ ಕುದಿಸಿಟ್ಕೊಂಡೀನಿ. ಇದ್ರ ಕಟ್ಟು ಬಸ್ತಿಟ್ಕೊಂಡೀನಿ ಸಾರು ಮಾಡಬೇಕು ಅಂತಂದು. ನೋಡಿ, ಇದು ಕಡಲೆಕಾಳು, ಇವನ್ನ ಕುದಿಸಿ ಇವಾಗ ನಾನು ಇಟ್ಕೊಂಡೀನಿ. ಈಗ ಕಡಲೆಕಾಳು ಪಲ್ಯನ ನಾನು ಒಗ್ಗರಣೆ ಹಾಕ್ತೀನಿ. ಇವಾಗ ನಾನು ಏನು ಮಾಡ್ತೀನಿ, ಒಂದು 2 ಚಮಚದಷ್ಟು ಎಣ್ಣೆ ಅಷ್ಟು ಹಾಕ್ತೀನಿ. ಯಾಕಂತಂದ್ರೆ ಕಡಲೆಕಾಳು ಸ್ವಲ್ಪ ಅದಾವೆ, ಅವೇ ಇಷ್ಟ ಅದಾವೆ ಕಡಲೆಕಾಳು. ಅದಕ್ಕೆ ನಾನು ಏನು ಮಾಡ್ತೀನಿ, 2 ಚಮಚದಷ್ಟು ಕಡಲೆಕಾಳನ್ನು ಎಣ್ಣೆಯನ್ನು ಹಾಕ್ತೀನಿ. ಇಷ್ಟು ಕಡಲೆಕಾಳಿಗೆ 2 ಚಮಚ ಎಣ್ಣೆಯನ್ನು ಹಾಕಿದೆ. ಇಲ್ಲಿ ನಾನು ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡೀನಿ. ಇಲ್ಲೆಲ್ಲ ಮಸಾಲೆ ಸಾಮಾನುಗಳನ್ನ ಇಟ್ಕೊಂಡೀನಿ. ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಕಾಳು, ಒಂದು ಕರಿಬೇವು, ಒಂದು ಉಳ್ಳಾಗಡ್ಡಿ, ಒಂದು 2 ದೊಡ್ಡ ಹಸಿಮೆಣಸಿನ್ಕಾಯನ್ನು ನಾನು ಇವಾಗ ಹಾಕ್ಕೋತೀನಿ. ಇದನ್ನು ಸ್ವಲ್ಪ ಕೆಂಪಾಗಬೇಕು ತನಕ ಸ್ವಲ್ಪ ಫ್ರೈ ಮಾಡ್ತೀನಿ. ಇವಾಗ ಇದು ಕೆಂಪಾಕೋತಾ ಬಂತು. ಇವಾಗ ನಾನು ಏನು ಮಾಡ್ತೀನಿ, ಒಂದು ಟೊಮೆಟೊ ಹಣ್ಣನ್ನು ಇದಕ್ಕೆ ಹೋಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿವಾಗ ಹಾಕ್ತೀನಿ. ಉಪ್ಪು ಜಲ್ದಿ ಹಾಕೋದ್ರಿಂದ ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ ಬೆಂದು ಬರ್ತಾವೆ ಲಗುನ, ಅದಕ್ಕೆ ಇದನ್ನು ಹಾಕಿ ಸ್ವಲ್ಪ ಜಜ್ಜಿಟ್ಕೊಂತ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿರಿ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಮಸಾಲೆ ಪುಡಿಯನ್ನು ಹಾಕಿ, ಒಣ ಖಾರ ಹಾಕೋಂಗಿಲ್ಲ ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಹಾಕೀನಿ. ಇಲ್ಲಿ ಬೆಂದಂಥ ಕಡಲೆಕಾಳನ್ನು ಹಾಕ್ತೀನಿ. ಕಡಲೆ ಉಸುಳಿನ ಅಂತಾರೆ, ಇದಕ್ಕೆ ಕೊಬ್ಬರಿ ತಿರುವಿ ಹಾಕಿ ಮಾಡ್ತಾರೋ ಚಲೋ ಆಗ್ತೈತಿ. ನಾನು ಹಾಗೆ ಸಿಂಪಲ್ಲಾಗಿ ಮಾಡಿದ್ದೀನಿ. ಇವಾಗ ನಾನು ಏನು ಮಾಡ್ತೀನಿ, ಹೆಚ್ಚಿಕ್ಕಂಥ ಕೊತ್ತಂಬರಿಯನ್ನು ಇದಕ್ಕೆ ಹಾಕಿದೆ. ನೋಡಿ ವೀಕ್ಷಕರೇ, ಕಡಲೆಕಾಳು ಪಲ್ಯ ರೆಡಿ ಆಯಿತು. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕೈ ಹಾಕ್ತಾ ಬೇಯಿಸ್ಕೊತಾ ಇರಬೇಕು. ಕಾಳೆಲ್ಲ ಬೆಂದ್ಬಿಟ್ಟಿರ್ತಾವೆ, ಒಗ್ಗರಣೆನೂ ಬೆಂದಿರ್ತೈತಿ. ಆದರೆ ಸ್ವಲ್ಪ ಹೊತ್ತು ಅದೆಲ್ಲ ಹೀರ್ಕೊಳ್ಳೋ ಹಂಗೆ ಸ್ವಲ್ಪ ಹೊತ್ತು ಕೈ ಹಾಕ್ಸ್ಬೇಕು. ನೋಡಿ ವೀಕ್ಷಕರೇ, ಕಡಲೆಕಾಳು ಪಲ್ಯ ರೆಡಿ ಆಯಿತು. ನಾನು ಕಡಲೆಕಾಳನ್ನು ಬೇಯಿಸಿಟ್ಕೊಂಡಿದ್ದೆ, ಈ ಥರ ಬೆಂದಿದ್ದು ಕಡಲೆಕಾಳು ಕಟ್ಟು ಬಸ್ ಇಟ್ಕೊಂಡಿದ್ದೆ. ಹಸಿಮೆಣಸಿನ್ಕಾಯಿ ಹಾಕೋರು ಮಾಡ್ತಾರೋ, ಕೆಂಪು ಖಾರ ಹಾಕಿ ಮಾಡೋರು ಮಾಡ್ತಾರೋ. ನೋಡಿ ವೀಕ್ಷಕರೇ, ಕಡಲೆಕಾಳು ಪಲ್ಯ ಇವಾಗ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.